ಹಲೋ ನನ್ನ ಕುಟುಂಬದವರೇ, ಹೇಗಿದ್ರೆಲ್ಲರೂ. ಇವತ್ತು ನಾನು ನಿಮ್ಮ ಜೊತೆ ಸೂಪರಾದ ಒಂದು ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ, ಬೊಂಡಾಸ್ ರೆಸಿಪಿ. ಖಂಡಿತವಾಗ್ಲೂ ಈ ರೀತಿ ಒಮ್ಮೆ ನೀವು ಟ್ರೈ ಮಾಡಿ. ಯಾರಿಗೆಲ್ಲ ಬೊಂಡ ಇಷ್ಟ ನೋಡಿ, ಅವರು ಇದನ್ನು ಮಾಡಿದರೆ ಖಂಡಿತವಾಗ್ಲೂ ಮನೆಯಲ್ಲಿ ಎಲ್ಲರೂ ಕೂಡ ಇಷ್ಟಪಟ್ಟಿದ್ದನ್ನು ತಿಂತಾರೆ. ಬೊಂಡಾಸನ್ನು ಚೆನ್ನಾಗಿ ತೊಳೆದು ನೀರನ್ನು ಸೋಸಿ ಈ ರೀತಿ ಇಡಬೇಕು. ಬೊಂಡಾಸಲ್ಲಿ ನೀರಿನಾಂಶ ಜಾಸ್ತಿ ಇರೋದ್ರಿಂದ ಚೆನ್ನಾಗಿ ಇದನ್ನು ಸೋಸಿ ಇಟ್ಟರೆ ಒಳ್ಳೆಯದು. 3 kg ಬೊಂಡಾಸ್ ತೊಗೊಂಡಿದ್ದೀನಿ. ಅದಕ್ಕೆ ಬ್ಯಾಡಗಿ ಮೆಣಸು ನನ್ನ ಮುಷ್ಟಿಯಲ್ಲಿ ದೊಡ್ಡ ಮುಷ್ಟಿಯಷ್ಟು ಹಾಕಿದ್ದೀನಿ. ಖಾರ ಕಮ್ಮಿ ತಿನ್ನೋರು ಸ್ವಲ್ಪ ಕಮ್ಮಿ ಹಾಕ್ಬೋದು ನೀವು. ಒಳ್ಳೆ ರೀತಿ ಕೆಂಪಾಗುವವರೆಗೂ ಇದನ್ನು ಫ್ರೈ ಮಾಡಿ ಸಪ್ರೇಟಾಗಿ ಇವಾಗ ತೆಗೆದಿಡ್ತಾ ಇದ್ದೀನಿ. ಇವಾಗ ಇದಕ್ಕೆ 1.5 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಕಾಳು, 1/4 ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಗೂ 2 ಲವಂಗವನ್ನು ಹಾಕಿದ್ದೀನಿ. ಚೆನ್ನಾಗಿ ಇದನ್ನು ರೋಸ್ಟ್ ಮಾಡೋಣ. ಇದು ಫ್ರೈ ಆಗ್ತಾ ಸ್ವಲ್ಪ ಇದಕ್ಕೆ ಒಂದು ಸಾಸಿವೆಯನ್ನು ಹಾಕಿದರೆ ಸಾಕು. ಇವೆಲ್ಲವನ್ನು ಒಟ್ಟಾಗಿ ಫ್ರೈ ಮಾಡಿ ಸಪ್ರೇಟಾಗಿ ತೆಗೆದಿಡಿ. 1 ಚಮಚದಷ್ಟು ಎಣ್ಣೆಯನ್ನು ಹಾಕಿ ತೆಂಗಿನಕಾಯಿಯನ್ನು ಈಗ ಫ್ರೈ ಮಾಡಲಿಕ್ಕೆ ಉಂಟು. ಇಲ್ಲಿ ನಾನು 2 ಕಪ್ಪಷ್ಟು ತೆಂಗಿನಕಾಯಿ ತಗೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ತಾಯಿದ್ದೀನಿ. ದೊಡ್ಡ ಕಪ್ಪಲ್ಲಿ 2 ಕಪ್ಪಷ್ಟು, ಯಾಕೆಂದರೆ 3 kg ಬೊಂಡಾಸ್, ಹಾಗಾಗಿ ದೊಡ್ಡ ಕಪ್ಪಲ್ಲಿ ಹಾಕಬೇಕು. ಅದೇ ಕಡಾಯಲ್ಲಿ ತೆಂಗಿನೆಣ್ಣೆ ಫ್ರೈ ಆದಮೇಲೆ ಎಣ್ಣೆಯನ್ನು ಹಾಕಿ ಒಂದು ನೀರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ. ದೊಡ್ಡ ಸೈಜ್ ಆದ್ದರಿಂದ 1 ಹಾಕಿದ್ದೀನಿ, ಮೀಡಿಯಮ್ ಸೈಜ್ ಆದರೆ 1-2 ಹಾಕಿ. ಸ್ವಲ್ಪ ಬೆಳ್ಳುಳ್ಳಿಯನ್ನು ಚೆನ್ನಾಗಿ ಜಜ್ಜಬೇಕು. ಒಂದು ಅರ್ಧ ಕಪ್ಪಷ್ಟು ಬೆಳ್ಳುಳ್ಳಿ ತಗೊಂಡು ಅದನ್ನು ಚೆನ್ನಾಗಿ ಜಜ್ಜಿದ್ದೀನಿ. ಹಾಗೂ ಇದಕ್ಕೆ ಕರಿಬೇವು ಸೊಪ್ಪನ್ನು ಸೇರಿಸೋಣ ಇವಾಗ. ಹಾಗೂ ಸಣ್ಣದಾಗಿ ಹೆಚ್ಚಿದ ಶುಂಠಿಯನ್ನು ಕೂಡ ಹಾಕೋಣ. ಹಸಿಮೆಣಸಿನಕಾಯಿಯನ್ನು ಕೂಡ ಸೇರಿಸಿದ್ದೀನಿ. ಒಳ್ಳೆ ರೀತಿ ಇದನ್ನು ಫ್ರೈ ಮಾಡಿ. ಓಕೆ, ಇವಾಗ ಇದಕ್ಕೆ ನಾನು ಜಜ್ಜಿದ ಬೆಳ್ಳುಳ್ಳಿಯನ್ನು ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಹೊತ್ತು ಫ್ರೈ ಮಾಡಿ. ತುಂಬ ಇಲ್ಲಿ ಕೆಂಪಾಗಲಿಕ್ಕಿಲ್ಲ ಬೆಳ್ಳುಳ್ಳಿ, ನೆನಪಿಡಿ, ಸ್ವಲ್ಪ ಫ್ರೈ ಆದರೆ ಸಾಕು. ಇಲ್ಲಿ ನಾನು 1 ಚಮಚದಷ್ಟು ಬಾಫತ್ ಪೌಡ್ರು ಹಾಕ್ತಾ ಇದ್ದೀನಿ. ಈ ಮಸಾಲ ಯಾವ ರೀತಿ ಮಾಡೋದಂತ ಹೇಳಿ ನಾನು ನನ್ನ ವಿಲೇಜ್ ರೆಸಿಪಿಯಲ್ಲಿ ಹೇಳಿದ್ದೀನಿ. ಒಮ್ಮೆಲೆ ನಿಮ್ಮ ಹತ್ರ ಇಲ್ಲದರೆ ಸ್ಕಿಪ್ ಮಾಡ್ಬೋದು, ನೀವು ಹಾಕಿದರೆ ತುಂಬ ರುಚಿಯಾಗುತ್ತೆ. ಓಕೆ, ಸ್ವಲ್ಪ ಫ್ರೈ ಮಾಡಿ ಆದಮೇಲೆ ಇದಕ್ಕೆ 3 ದೊಡ್ಡ ಟೊಮೆಟೊವನ್ನು ಹಾಕಿ, ಟೊಮೆಟೊ ಚೆನ್ನಾಗಿ ಸಾಫ್ಟ್ ಆಗುವವರೆಗೂ ನಾನು ಇದನ್ನು ಇದೇ ರೀತಿ ಫ್ರೈ ಮಾಡ್ತೀನಿ. ಇವಾಗ ಇದಕ್ಕೆ ಸ್ವಲ್ಪ ಅರಿಶಿನ ಪೌಡ್ರನ್ನು ಹಾಕೋಣ. ಹಾಗೂ ಇನ್ನೊಂದು ಸ್ವಲ್ಪ ಸಾಫ್ಟ್ ಆಗಿದ್ದೆ ಇದಕ್ಕೆ ನಾವು ಕ್ಲೀನ್ ಮಾಡಿಟ್ಟ ಬೊಂಡಾಸನ್ನು ಸೇರಿಸೋಣ. ಎಲ್ಲ ಬೊಂಡಾಸನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ. ನೆನಪಿಡಿ, ಬೊಂಡಾಸ್ ಮಾಡುವಾಗ ಯಾವಾಗಲೂ ಕೂಡ ನಾವು ನೀರನ್ನು ಸೇರಿಸಲಿಕ್ಕಿಲ್ಲ. ತಾನಾಗಿ ಅದರಲ್ಲಿ ನೀರಿನಾಂಶ ಬಿಡುತ್ತೆ ತುಂಬ. ಹಾಗಾಗಿ ಗ್ಯಾಸನ್ನು ಐ ಫ್ಲೇಮಲ್ಲೇ ಇಟ್ಟು ಇದನ್ನು ನಾವು ಬೇಯಿಸಬೇಕು. ಇಲ್ಲದಿದ್ದರೆ ತುಂಬ ನೀರು ಬಿಟ್ಟರೆ ಚೆನ್ನಾಗಾಗಲ್ಲ. ಇವಾಗ ಇದಕ್ಕೆ ಮಸಾಲ ಹಾಕೋಣ. ನಾವು ಎಲ್ಲ ರೋಸ್ಟ್ ಮಾಡಿದ್ವಿ ನೋಡಿ, ಅದನ್ನು ಚೆನ್ನಾಗಿ ಹುಡಿ ಮಾಡಿದ್ದೀನಿ. ಮಿಕ್ಸಿ ಜಾರಲ್ಲಿ ಹಾಕಿ ಹುಡಿ ಮಾಡಿದ ಮಸಾಲವನ್ನು ಇದಕ್ಕೆ ಸೇರಿಸೋಣ. ಇಲ್ಲಿ ನಿಮಗೆ ಇವಾಗ ತುಂಬ ಡ್ರೈ ಅಂತ ಎನಿಸ್ತಾ ಉಂಟು, ಆದರೂ ನಾನು ಹೇಳ್ತಾ ಇದ್ದೀನಿ, ನೀರು ಸೇರಿಸಬೇಡಿ. ನೋಡಿ, ಕುದಿ ಬರುವಾಗ ತಾನಾಗೆ ನೀರು ಬಿಡುತ್ತೆ. ಇವಾಗ ಇದನ್ನೊಂದು 10 ನಿಮಿಷ ಚೆನ್ನಾಗಿ ಬೇಯಿಸಿದ್ದೀನಿ. ಈ ಟೈಮಲ್ಲಿ ಇದಕ್ಕೆ ಒಂದು ಅರ್ಧ ಲಿಂಬೆ ಗಾತ್ರದಷ್ಟು ಹುಳಿ ನೀರನ್ನು ಕೂಡ ಸೇರಿಸ್ತಾ ಇದ್ದೀನಿ. ಬೊಂಡ ಸರಿಯಾಗಿ ಬೆಂದಿದೆಯಾ ಇಲ್ವಾ ಅಂತ ಹೇಳಿ ನೀವು ಸ್ವಲ್ಪ ತಿಂದು ಕೂಡ ನೋಡ್ಬೋದು. ಜಾಸ್ತಿ ಹೊತ್ತು ಹಿಡಿಯಲ್ಲ, ಇದು ಬೇಗನೆ ಬೇಯುತ್ತೆ. 10 ನಿಮಿಷದಿಂದ 15 ನಿಮಿಷದೊಳಗೆ ಚೆನ್ನಾಗಿದು ಬೆಂದು ಬಿಡುತ್ತೆ. ಇವಾಗ ಇದಕ್ಕೆ ತೆಂಗಿನಕಾಯಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇವಾಗ ಬೊಂಡಾಸ್ ರೆಡಿಯಾಗಿದೆ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಕಲರ್ ಎಲ್ಲ ತುಂಬ ಸೂಪರಾಗಿ ಬಂದಿದೆ. ಮೇಲ್ಗಡೆಯಿಂದ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಡಿ. ತುಂಬ ಟೇಸ್ಟಿಯಾಗಿರುತ್ತೆ, ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ. ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ. ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಯ್ತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.